ನಿಮ್ಮ ಫ್ಯಾಮಿಲಿ ಇದೆಯಲ್ಲ ಆಕ್ಚುಲಿ ಯಾರೆಲ್ಲ ಲವ್ ಜಿಹಾದ್ ಅಂತ ಮಾತಾಡ್ತಾರೋ ಅಥವಾ ಯಾರೆಲ್ಲ ನಿಜವಾಗ್ಲೂ ಲವ್ ಜಿಹಾದ್ ಅಂತ ಮಾಡ್ತಿದಾರೋ ಅವ್ರು ಎಲ್ರಿಗೂ ಒಂದು ಮಾದರಿ. ಯಾಕೆ ಇದನ್ನ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆಲ್ಲ ಫ್ರೀಡಮ್ ಇದೆ ಅಲ್ಲಿ. ಒಂದ್ ಕಡೆ ಪೂಜೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ನೀವು ನಮಾಜ್ ಮಾಡ್ತಾ ಇರ್ತೀರಾ. ಆ ಸೀನ್ ನನ್ಗೆ ತಿಳಿಸ್ಕೊಡ್ಬೋದಾ? ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಮೆಮೊರೀಸ್ ಇದೆಯಾ? ಇಲ್ಲಿ ಸಾಕಷ್ಟು ಇದೆ ರೀ. ನಾನು ಬಕ್ರೀದ್ ಹಬ್ಬದ ದಿವಸ, ರಂಜಾನ್ ಹಬ್ಬದ ದಿವಸ ನಾವು ವಿಶೇಷವಾಗಿ ಗೌರ್ಮೆಂಟ್ ಹಾಲಿಡೇ ಇದ್ರೆ ನಾವು ಬಂದೇ ಮಾಡಲ್ಲ ಶಿವನ. ಬಿಕಾಸ್ ಯಾಕಂದ್ರೆ ಅವ್ರು ಜಾಸ್ತಿ ಕ್ರೌಡ್ ಬರ್ತಾರೆ. ಎಷ್ಟೋ ಸಲ ನಮಾಜ್ ಮುಗಿಸ್ಕೊಂಡು ಓಡಿ ಬಂದು ನಾನು ಡ್ರಾಮಕ್ಕೆ ಹೋಗಿದ್ದೀನಿ. ಆಮೇಲೆ ಇವತ್ತಿಗೂ ಸ್ಟಿಲ್ ಎದ್ದ ತಕ್ಷಣ ನಾನು ಟಿಕೆಟ್ ಕೌಂಟ್ರಿಗೆ ನಾನೇ 2 ದಿನ ಕಿಡ್ಡಿ ಬೆಳಗೋದು, ಕಾಪಾಡಪ್ಪ ರಾಘವೇಂದ್ರ ಅಂತೇಳಿ. ಸೊ ಎರಡೂ ನಮ್ದ್ರಲ್ಲಿ ಹಂಗೆ ಬ್ಯಾಲೆನ್ಸ್ ಇದೆ. ನೀವು ರಾಘವೇಂದ್ರನ್ ಪರಮ ಭಕ್ತರಂತೆ. ನಾನು ಪ್ರತಿ ವರ್ಷಕ್ಕೆ 1 ಸರಿ 2 ಸರಿ ಹೋಗ್ತೀನಿ. ಯಾವ ಕೆಲಸ ಇರಲಿ ಬಿಡ್ಲಿ ಅಲ್ಲಿ ಹೋಗಿ ದರ್ಶನ ಮಾಡೋರು ನಿಮ್ಗೆ ಸಮಾಧಾನ ಆಗಿದೆ. ಚಿಕ್ಕವನಿದ್ದಾಗಿಂದ ಇನ್ನೂ ನಮ್ಗೆ ಕಾಸ್ಟ್ ಯಾವುದು ಅಂತ ನಂಗೆ ಗೊತ್ತಿರಲಿಲ್ಲ. ಅವಾಗೆಲ್ಲ ಹಂಗೆ ಬೆಳೆದಿದ್ದು ನಾವು. ಇವಾಗ ನಮ್ಮ ಕಡೆ ಕೆಲವೊಂದು ಉತ್ತರ ಕನ್ನಡದಲ್ಲಿ ನಮ್ಮ ಕೆಲವು ಜಿಲ್ಲೆದಲ್ಲಿ ಅದನ್ನ ಕೇಳೋದೇ ಇಲ್ಲ. ಕಲಾವಿದ್ರ ಬರ್ರಿ ಕೂಡ್ರಿ ತಿನ್ರಿ ಉಣ್ರಿ ಲೈಕ್ ಹಿಂಗೆ. ರಾಯರಿದ್ದಾರೆ ನಂಬಿಕೆ ಇಡು ಅಂತ ಅಂತಾರೆ. ತುಂಬಾ ಜನರ ಲೈಫಲ್ಲೂ ಸಾಕಷ್ಟು ಮಿರಾಕಲ್ಸ್ಗಳಾಗಿರೋದಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಗಿದೆ. ನಾನು ಎಷ್ಟು ಸಲ ಬೇಜಾರಾಗಿ ಅಪ್ ಆ್ಯಂಡ್ ಡೌನ್ಸ್ ನಾನು ನೋಡಿ 18 ವರ್ಷದಲ್ಲಿ ಅಂದರೆ ನಾನು ಚಿಕ್ಕವನಿದ್ದಾಗೆ ಜವಾಬ್ದಾರಿ ತುಂಬಿಟ್ಟೆ. ತಂದೆಯವ್ರದ್ದು ರೂಲ್ಸ್ ಅಪ್ರೋಚ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ನೀನು ಹಣೆ ಬರ. ಇವನ್ ನಮ್ಮ ತಂದೆ ನನ್ನ ಹತ್ರ ಆ್ಯಕ್ಟಿಂಗ್ ಬಂದರು ಪೇಮೆಂಟ್ ಮಾತಾಡಿ ಪೇಮೆಂಟ್ ಕೊಟ್ಟರೆ ಕೆಲಸ ಮಾಡ್ತಿದ್ರು. ಅಷ್ಟು ಕಟ್ನಿಟ್ಟು. ಸೊ ಅಂಥವೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಬಂದಾಗೆಲ್ಲ ಸಾಕಪ್ಪ ಯಾಕೆ ಬೇಡ ಅಂತೈತಿ. ಅವಾಗೆಲ್ಲ ರಾಯರೇ ನನಗೆ ದಾರಿ ತೋರಿಸಿದ್ರು. ನಿನಗೋಸ್ಕರ ಬೇರೆ ದಾರಿ ಇದೆ ಅಂತೇಳಿ. ಸೊ ಹಂಗೆ ಮಾಡ್ತಾ ಬಂದೆ. ಮುಸ್ಸಂಜೆ ಮಹೇಶ್ವರ್ ಸಿಕ್ಕರು, ಅವ್ರ ಜೊತೆಗೆ ಒಂದು ಮೂವಿ ಮಾಡಿದೆ. ವಿಲನ್ ಆಗಿ ಮಾಡಿದೆ. ದೇವರಾಜ್ ಸರ್ ಹೀರೋ ಅದಕ್ಕೆ. ಆಮೇಲೆ ಮೇಘನಾ ಅವರು ಹೀರೋಯಿನ್ ಆಗಿದ್ರು. ಅದಾದ್ಮೇಲೆ ಒಂದು ಮಾಡಿದೆ. ಅದಾದ್ಮೇಲೆ ಮೊನ್ನೆ ರೀಸೆಂಟಾಗಿ ವಿಕ್ಕಿ ಅಂತೇಳಿ ಹೀರೋನೇ ಮಾಡಿದೆ. ಅದೇ ನಮ್ಮ ತಂದೆಯವ್ರ ಜೊತೆಗೆ ನಾನು ಲಾಸ್ಟ್ ಆ್ಯಕ್ಟ್ ಮಾಡಿದ್ದೆ. ಅವ್ರದ್ದು ಆಲ್ಮೋಸ್ಟ್ ಆಲ್ ಲಾಸ್ಟ್ ಮೂವಿ ಅದೇ ವಿಕ್ಕಿ. ಶೈನ್ ಶೆಟ್ಟಿ ಇಲ್ಲ ಶೈನ್ ಶೆಟ್ಟಿ ಅವ್ರ ಜೊತೆ ಮಾಡಕ್ ಹೋಗಿದ್ರು. ಒಂದ್ ದಿವಸ ಶೂಟಿಂಗ್ ಆಗಿತ್ತು. ಅಲ್ಲಿ ಹಂಗೆ ಇನ್ಸಿಡೆಂಟ್ ಆಗಿದ್ದು. ನಂದು ಈ ಲಾಸ್ಟ್ ಇಯರ್ದಲ್ಲಿ ಅದೇ ಲಾಸ್ಟ್ ಮೂವಿ ಅವರು. ಅದಾದ್ಮೇಲೆ 1-2 ಅದಕ್ಕೂ ಮುಂಚೆ ಮಾಡಿದ್ದಾರೆ, ಇನ್ನೂ ರಿಲೀಸ್ ಆಗಿಲ್ಲ. ವಿಕ್ಕಿಯಲ್ಲಿ ನಿಮ್ಮ ಅವರ ರೋಲ್ ಯಾವುದು? ನಾನೊಬ್ಬ ವಿಕ್ಕಿಯಲ್ಲಿ ನಿರ್ದೇಶಕ, ಸಿನಿಮಾ ನಿರ್ದೇಶಕ ಆಗ್ಬೇಕಂದ್ರೆ ಇಂಜಿನಿಯರಿಂಗ್. ಅವ್ರು ದೊಡ್ಡ ಪ್ರೊಡ್ಯೂಸರ್. ಸಿಕ್ಕಾಪಟ್ಟಿ ಕಾಲ ಎಳೆದು ಯಾವುದೇ ಕತೆ ಹೇಳಿದ್ರು ಇಷ್ಟ ಆಗದೆ ಇರೋದು. ಕೊನೆಗೆ ಅವರೇ ನಮ್ಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನನ್ನ ನಿರ್ದೇಶಕರನ್ನಾಗಿ ಮಾಡ್ತಾರೆ. ಸೊ ಇಬ್ರು ತಂದೆ ಮಗ ಅಲ್ಲ, ಅವ್ರೊಂದು ಪ್ರೊಡ್ಯೂಸರ್, ನಾವೊಬ್ಬ ನಿರ್ದೇಶಕ ಆಗ್ಬೇಕಂತಿರೋ ಎಜುಕೇಟೆಡ್ ಇಂಜಿನಿಯರಿಂಗ್. ಅದರಲ್ಲೂ ಉತ್ತರ ಕರ್ನಾಟಕ ಭಾಷೆನಾ ಸರ್ದು? ಹೌದು ಸರ್. ಆಲ್ಮೋಸ್ಟ್ ಅಲ್ಲಿ ಯಾವ್ದು ಮಾಡಿದರೆ ಎಲ್ಲದರಲ್ಲೂ